ಪರ್ಫೆಕ್ಟ್ ಮ್ಯಾನ್ ಮೇಕ್ಸ್ ಪ್ರಾಕ್ಟೀಸ್. ಸಿಂಪಲ್ ಇದೆ. ಒಂದು ನಾನ್ ನುಡಿ ಅಂತ ಹೇಳ್ತೀವಲ್ಲ, ಗಾದೆ ಮಾತು ಅಂತ ಹೇಳ್ತೀವಲ್ಲ, ಪ್ರಾವರ್ಬ್. ವಾಟ್ ಇಸ್ ಆನ್ಸರ್? ನಂಬರ್ 1, ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ದ ಆರ್ಡರ್ ಈಸ್ ರಿವರ್ಸ್. 1 2 3 4 ಇದ್ದಿದ್ದು 3 4 3 2 1. ಸೊ 1 2 3 4 ಉಲ್ಟಾ 4 3 2 1 ಬರ್ತಾ ಇದೆ. ದಟ್ ಈಸ್ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಓಕೆ, ಈಗ ನಾನು ನಿಮಗೆ ನೆಕ್ಸ್ಟ್ ಸ್ಲೈಡ್ ಕೊಡ್ತೀನಿ. ನಾನೇ ಬಂದು ಚಾಟ್ ಬಾಕ್ಸ್ನಲ್ಲಿ ಚೆಕ್ ಮಾಡ್ತೀನಿ. ನಾವು ಆನ್ಸರ್ ದಿಸ್ ಕ್ವೆಶ್ಚನ್. ದಿಸ್ ಈಸ್ ಅ ಫೇಮಸ್ ಸೇಯಿಂಗ್ ಇನ್ ಇಂಗ್ಲಿಷ್. ಯಾಕೋ ಭಾಳ ಕನ್ಫ್ಯೂಸ್ ಆಗ್ತಾ ಇದೆ ಅನ್ಸುತ್ತೆ ನನಗೆ. ಸಿಂಪಲ್ ಇದೆ. ಓಕೆ, ಸಚಿನ್ ಗೌಡ ಅವರು ಆನ್ಸರ್ ಬಂತು. ಎಸ್, ಐ ಆಮ್ ಗೆಟಿಂಗ್ ಆನ್ಸರ್ಸ್ ಫ್ರಮ್ ಒನ್ ಬೈ ಒನ್. Yes, the correct answer is already there in the chat box and also on the screen. Where there is a will, there is a way. Where there is a will, there is a way. ಮನಸ್ಸಿದ್ದಲ್ಲಿ ಮಾರ್ಗ. ಲೇಟ್ ಮಾಡ್ತಾ ಇದ್ದಾರೆ ಕೆಲವರು. ಕ್ವಿಕ್ ಆಗಿ ಬರಬೇಕು. ಟೈಮ್ ಮ್ಯಾನೇಜ್ಮೆಂಟ್ ತಗೊಳ್ಳಿ. ಕ್ವಿಕ್ ಆಗಿ ಜಡ್ಜ್ ಮಾಡಲಿ. ನೆಕ್ಸ್ಟ್ ಒನ್. ಕೆಲವು ಈಗ ಪ್ಯಾಸಿವ್ ವಾಯ್ಸ್ ಸೆಂಟೆನ್ಸ್ ಶುರು ಆಗ್ತಾವೆ. ಒಂಚೂರು ನೋಡ್ಕೊಳ್ಳಿ, ಬರ್ತಾ ಇರ್ತವೆ ಮಧ್ಯೆ ಮಧ್ಯೆ. ವಿಲ್ ಬಿ ದ ಫಂಕ್ಷನ್ ಬೈ ಇನಾಗರೇಟೆಡ್ ದ ಚೀಫ್ ಮಿನಿಸ್ಟರ್. ಕಾರ್ಯಕ್ರಮವನ್ನ ಮುಖ್ಯಮಂತ್ರಿಗಳಿಂದ ಉದ್ಘಾಟಿಸಲ್ಪಡುವುದು ಅಂತ ಆಗುತ್ತೆ ಕನ್ನಡದಲ್ಲಿ. ಉದ್ಘಾಟಿಸಲ್ಪಡುವುದು ಅಥವಾ ಕಾರ್ಯಕ್ರಮವು ಮುಖ್ಯಮಂತ್ರಿಗಳಿಂದ ಉದ್ಘಾಟನೆಗೊಳ್ಳುವುದು ಹಂಗೂ ಅನ್ಬಹುದು. ಯಾಕಂದ್ರೆ ವಿಲ್ ಬಿ ಅಂತ ಇದೆ ನೋಡಿ ಅಲ್ಲಿ. will be the function by inaugurated the chief minister. Vishwanath answer, the function will be inaugurated by. The function will Lohit Kumar, please check your answer. Lohit Kumar, please check your answer. Will be ಇದೆ ಅಲ್ಲೇ. ನಾನು will be ಬರೇ will ಇಲ್ಲ ಅಲ್ಲೇ, will be ಇದೆ. Anyone who will answer? ಒಂದು ಆನ್ಸರ್ ಬಂದಿದೆ ನೈನಾ ಅವರದಿಂದ. The function will be inaugurated by the chief minister. Okay. And the right answer is on your screen. Correct? ಯಾರು ಹಾಕಿದಿರಲ್ಲ, right? The function will be inaugurated by the chief minister. ಒಂದು ಸ್ವಲ್ಪ ಮೈನರ್ ಡಿಸ್ಕಷನ್ ಮಾಡಿ ಇಲ್ಲಿ. ಏನಪ್ಪಾ ಅಂದ್ರೆ, the function will be ಅಂದ್ರೆ ಮಾಡಲಾಗುವುದು. ಒಂದ್ ಕಡೆ ನೋಟ್ ಮಾಡ್ಕೊಳ್ಳಿ ಪ್ಲೀಸ್. ಆಲ್ ಆಫ್ ಯು ಪ್ಲೀಸ್ ನೋಟ್ ಮಾಡ್ಕೊಳ್ಳಿ. ಇದನ್ನ ನಿಮಗೆ ಲಾಸ್ಟ್ ಟೈಮ್ ಹೋದ ವಾರ ಚರ್ಚೆ ಮಾಡಿದ್ದೇನೆ ಇದ್ರ ಬಗ್ಗೆ. The function will be inaugurated, ಮಾಡಲಾಗುವುದು. ಇದರ ನಂತರ ಬರೋದು ಫಂಕ್ಷನ್ ಈಸ್ ಬೀಯಿಂಗ್ ಇನಾಗರೇಟೆಡ್ ಅಂತ ಬಂತು ಅಂದ್ರೆ ಮಾಡಲಾಗುತ್ತಿದೆ. ಪ್ಲೀಸ್ ನೋಟ್ ಡೌನ್. ಸೆಕೆಂಡ್ ಒನ್, ಈಸ್ ಬೀಯಿಂಗ್ ಇನಾಗರೇಟೆಡ್ ಅಂತ ಬಂದರೆ ಮಾಡಲಾಗ್ತಾ ಇದೆ ಅಂತ ಅರ್ಥ. ಒಂದನೇದೇನು ಇನಾಗರೇಟೆಡ್, ದಟ್ ಈಸ್ ಮಾಡಲಾಗುವುದು. ಎರಡನೇದ್ದು ಈಸ್ ಬೀಯಿಂಗ್ ಇನಾಗರೇಟೆಡ್, ಮಾಡಲಾಗುತ್ತಿದೆ. ಮೂರನೇದ್ದು ಪ್ಲೀಸ್ ನೋಟ್ ಡೌನ್, ಹ್ಯಾಸ್ ಬೀನ್ ಇನಾಗರೇಟೆಡ್ ಅಂದ್ರೆ ಉದ್ಘಾಟನೆ ಮಾಡಲಾಗಿದೆ ಅಂತ ಅರ್ಥ. ಬೇರೆಯವರು ಆನ್ಸರ್ ಹಾಕ್ತಾ ಇದ್ದಾರೆ, ಕರೆಕ್ಟ್ ಇದೆ ನಿಮ್ದು. ಥರ್ಡ್ ಆನ್ಸರ್, ದ ಫಂಕ್ಷನ್ ಹ್ಯಾಸ್ ಬೀನ್ ಇನಾಗರೇಟೆಡ್ ಅಂತ ಬಂದ್ರೆ ಉದ್ಘಾಟನೆಯನ್ನ ಮಾಡಲಾಗಿದೆ ಅಂತ ಅರ್ಥ. ನಾಲ್ಕನೇದ್ದು ವಾಸ್ ಇನಾಗರೇಟೆಡ್. ಪ್ಲೀಸ್ ನೋಟ್ ಡೌನ್ ಮೈ ಡಿಯರ್ ಫ್ರೆಂಡ್ಸ್. ವಾಸ್ ಇನಾಗರೇಟೆಡ್ ಅಂದ್ರೆ ಮಾಡಲಾಯಿತು. ಸೊ ಯಾವುದೋ ಒಂದು ಪಾಸ್ಟ್ ಟೆನ್ಸ್, ಇದು ಪಾಸ್ಟ್ ಟೆನ್ಸ್ ಬಂದ್ರೆ ಮಾಡಲಾಯಿತು ಅಂತೀವಿ. ಸೊ ಹ್ಯಾಸ್ ಬೀನ್ ಬಂದ್ರೆ ಪ್ರೆಸೆಂಟ್ ಪರ್ಫೆಕ್ಟ್ ಅಂತ ಹೇಳ್ತೀವಿ ನಾವು. ಸೊ ಎರಡೂ ಬಂದ್ರು ನೀವು ಯಾವ್ದಾದ್ರು ಒಂದು ಬರೀಬಹುದು ಭಾಷಾಂತರದಲ್ಲಿ, ಏನ್ ಸಮಸ್ಯೆ ಇಲ್ಲ. ನಾಲ್ಕನೇ ದಿನದ್ದು ವಾಸ್ ಇನಾಗರೇಟೆಡ್ ಅಂತ ಬಂದ್ರೆ ಏನಾಗುತ್ತೆ, ಮಾಡಲಾಯಿತು ಅಂತ ಆಯ್ತು. ನೆಕ್ಸ್ಟ್ ಒನ್ ಬರ್ಕೊಳ್ಳಿ ಪ್ಲೀಸ್. ಕ್ಯಾನ್ ಬಿ ಇನಾಗರೇಟೆಡ್ ಅಂತ ಮಾಡಿ. ಕ್ಯಾನ್ ಬಿ ಇನಾಗರೇಟೆಡ್ ಅಂತ ಪಾಯಿಂಟ್ ಬರ್ಕೊಳ್ಳಿ. ಅಲ್ಲಿ ಏನಾಗುತ್ತೆಪ್ಪ ಅಂದ್ರೆ ಮಾಡಲು ಸಾಧ್ಯವಿದೆ ಅಂತ, ಉದ್ಘಾಟನೆ ಮಾಡಲು ಸಾಧ್ಯವಿದೆ. ಯಾರಿಂದ? ಚೀಫ್ ಮಿನಿಸ್ಟರ್ ಅವರಿಂದ. ದ ಫಂಕ್ಷನ್ ಕ್ಯಾನ್ ಬಿ ಇನಾಗರೇಟೆಡ್, ಸಾಧ್ಯವಿದೆ, ಮಾಡಬಹುದು ಅಂತ ಹೇಳ್ತೀವಲ್ಲ. ಮೇ ಬಿ, ಕ್ಯಾನ್ ಬಿ ಒಂದೇ ಬರ್ತದೆ. ಸೊ ಮೇ ಬಿ, ಕ್ಯಾನ್ ಬಿ ಆದ್ಮೇಲೆ ನೆಕ್ಸ್ಟ್ ಬರ್ಕೊಳ್ಳಿ ಮಸ್ಟ್ ಬಿ ಅಂತ ಬರ್ಕೊಳ್ಳಿ. ಅಂದ್ರೆ ಈ ಕಾರ್ಯಕ್ರಮ ಇವರಿಂದನೇ ಉದ್ಘಾಟನೆ ಆಗ್ಬೇಕು ಅಂತ ಹೇಳೋದು. ಮಸ್ಟ್ ಬಿ ಇನಾಗರೇಟೆಡ್, ಕಂಪಲ್ಸರಿ ಉದ್ಘಾಟನೆ ಉದ್ಘಾಟನೆಗೊಳ್ಳಲೇಬೇಕು, ಮುಖ್ಯಮಂತ್ರಿ ಅವರಿಂದ ಉದ್ಘಾಟನೆಗೊಳ್ಳಲೇಬೇಕು ಅಂತ ಹಠ ಹಿಡಿದಿದ್ರೆ ಅವಾಗ ದ ಫಂಕ್ಷನ್ ಮಸ್ಟ್ ಬಿ ಇನಾಗರೇಟೆಡ್ ಅಂತ ಆಗುತ್ತೆ. ಲಾಸ್ಟ್ ಒನ್ ಬರ್ಕೊಳ್ಳಿ, ಮೇ ಬಿ ಇನಾಗರೇಟೆಡ್. ಇಷ್ಟೇ ಬರೋದು ಭಾಷಾಂತರದಲ್ಲಿ. ಇವೇನು 7 ಬರ್ತಿದ್ನಲ್ಲ, ಒಂದನೇದ್ದು ವಿಲ್ ಬಿ, ಎರಡನೇದ್ದು ಯಾವುದು ಈಸ್ ಬೀಯಿಂಗ್, ದೆನ್ ಹ್ಯಾಸ್ ಬೀನ್,
then was, then can be, then must be, and last one may be inaugurated. ಬಹುದು ಉದ್ಘಾಟನೆಗೊಳ್ಳಬಹುದು, ಮುಖ್ಯಮಂತ್ರಿಯವರಿಂದ ಉದ್ಘಾಟಿಸಲ್ಪಡಬಹುದು ಅಂತ ಬಂತು ಅಂತಂದ್ರೆ ಫಂಕ್ಷನ್ ಮೇ ಬಿ ಇನಾಗರೇಟೆಡ್ ಬೈ ದ ಚೀಫ್ ಮಿನಿಸ್ಟರ್. ಇಲ್ಲಿ ಒಂದು ನೋಟ್ ಮಾಡ್ಕೊಳ್ಳಿ, ಎಲ್ಲಿ ಹ್ಯಾಸ್ ಬೀನ್ ಮತ್ತು ವಾಸ್ ಬಂದಿದೆ ಅಥವಾ ಈಸ್ ಬಂದಿದೆಯಲ್ಲ, ಅದು ಸಬ್ಜೆಕ್ಟ್ ಇದ್ರೆ ಸಿಂಗ್ಯುಲರ್ ಇದ್ರೆ ಏನು ಸಿಂಗ್ಯುಲರ್ ಇದ್ರೆ ಈಸ್ ಬರ್ತದೆ, ವಾಸ್ ಬರ್ತದೆ, ಹ್ಯಾಸ್ ಬೀನ್ ಬರ್ತದೆ. ಒಂದು ವೇಳೆ ಅದೇ ಪ್ಲೂರಲ್ ಬಂದಿತ್ತಪ್ಪ ಅಂದ್ರೆ ಈಸ್ ಬೀಯಿಂಗ್ ಬದಲು ಆರ್ ಬೀಯಿಂಗ್ ಬರ್ತದೆ. ದೆನ್ ಮತ್ತೆ ಹ್ಯಾಸ್ ಬೀನ್ ಬದ್ಲಿ ಹ್ಯಾವ್ ಬೀನ್ ಬರ್ತದೆ, ಮತ್ತೆ ವಾಸ್ ಬದ್ಲಿ ವೇರ್ ಬರ್ತದೆ. ಓಕೆ, ಇವೇ ಸರ್ ನಮಗೆ ಕಾನ್ಫಿಡೆಂಟ್ ಬಂದಿರೋದು. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ವಿಶ್ವನಾಥ್. ಐ ಥ್ಯಾಂಕ್ ಯು ಫಾರ್ ಯುವರ್ ಕಮೆಂಟ್. ಓಕೆ, ಇದನ್ನ ದಯವಿಟ್ಟು ನೀವು ಇನ್ನೊಂದು ಸೆಟ್ ಅನ್ನ 5 ಸೆಟ್ ಅನ್ನ 10 ಸೆಟ್ ಅನ್ನ ಡಿಸ್ಕಸ್ ಮಾಡಿ. ನಾನು ಇನ್ನೊಂದ್ಸಲಿ ಈ ಒಂದು ಸೆಟ್ ಅನ್ನ ಬೋರ್ಡ್ ಮೇಲೆ ನಾಳೆ ಅಥವಾ ನಾಡಿದ್ದು ಯಾವಾಗಲೂ ಮತ್ತೆ ಡಿಸ್ಕಸ್ ಮಾಡ್ತೀನಿ. ಒಂದು ಎಕ್ಸರ್ಸೈಸ್ ಮಾಡೋಣಂತೆ. ಸೊ ದಟ್ಸ್ ಬ್ಯೂಟಿಫುಲ್. ಬಿಫೋರ್ ಜಾಯ್ನಿಂಗ್ ದ ಕ್ಲಾಸ್ 12 ಟೆನ್ಸಸ್ ಅಲ್ಲಿ ಮಾಡೋಕೆ ಒದ್ದಾಡ್ತಾ ಇದ್ವಿ. ಓಕೆ, ಫೈನ್. ಆಯ್ತು, ನನಗೆ ನಿಮಗೆ ಅರ್ಥ ಆಗಿದೆ ಅಂತಂದ್ರೆ ನನಗೆ ಬಹಳ ಖುಷಿ. ಮೈ ಡಿಯರ್ ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್. Yes, thank you. Okay, I'll go to the next, ladies and gentlemen. Let us go to the next. In area, this smoking prohibited is. We'll go to this sentence, please. In area, this smoking prohibited. ಅಂದ್ರೆ ಈ ಭಾಗದಲ್ಲಿ, ಈ ಏರಿಯಾದಲ್ಲಿ ಧೂಮಪಾನವನ್ನ ನಿಷೇಧಿಸಿದೆ ಅಂತ ಹೇಳಿ ಬೋರ್ಡ್ ಹಾಕಿರ್ತಾರೆ. ನೋಡ್ರಿ ನೀವು, ನಿಷೇಧಿಸಿದೆ ಅಂತ ಹೇಳಿ. ಎಸ್, ಸ್ಮೋಕಿಂಗ್ ಈಸ್ ಪ್ರೊಹಿಬಿಟೆಡ್ ಇನ್ ದಿಸ್ ಏರಿಯಾ. ಸಚಿನ್ ಗೌಡ ಅವ್ರ ಆನ್ವರ್ಡ್ ಬಂತು, ವಿಶ್ವನಾಥ್ ಅವ್ರ ಆನ್ಸರ್ ಬಂತು. ಎಸ್, ಸ್ಮೋಕಿಂಗ್ ಈಸ್ ಪ್ರೊಹಿಬಿಟೆಡ್ ಇನ್ ದಿಸ್ ಏರಿಯಾ. ವೆರಿ ಸಿಂಪಲ್ ಸೆಟ್. ಯಾರು ಮಾಡಿದ್ರಿ ನೋಡ್ಕೊಳ್ಳಿ. ಇಟ್ ಈಸ್ ಆನ್ ದ ಸ್ಕ್ರೀನ್ ಆಲ್ಸೋ. ಸ್ಮೋಕಿಂಗ್, ಎಸ್ ಕರೆಕ್ಟ್ ಅಮ್ಮ ನೈನಾ, ನಿಮ್ದು ಆನ್ಸರ್ ಕರೆಕ್ಟ್ ಇದೆ. ಸ್ಮೋಕಿಂಗ್ ಈಸ್ ಪ್ರೊಹಿಬಿಟೆಡ್ ಇನ್ ದಿಸ್ ಏರಿಯಾ. ಕರೆಕ್ಟ್. ವಿಲ್ ಗೋ ಟು ದ ನೆಕ್ಸ್ಟ್ ನಾವ್. ಹ್ಯಾವ್ ಅ ಚೆಕ್ ಆನ್ ದಿಸ್. ಸ್ವಲ್ಪ ಸೆಂಟೆನ್ಸ್ ದೊಡ್ಡದಾಗ್ಬೋದೇನು? ನಂದೆಪ್ಪ, ನಿಮ್ದು ಕರೆಕ್ಟ್ ಇದೆ ಆನ್ಸರ್. Strict taken are actions control virus of the spread to. ನಾನು ಹೇಳಿದೆ ನಿಮಗೆ ಕೆಲವು ಪ್ಯಾಸಿವ್ ಬೈ ಸೆಂಟೆನ್ಸ್ ಅನ್ನ ಪ್ರಾಕ್ಟೀಸ್ ಮಾಡೋಣ ಅಂತ. ಇವತ್ತು ಅವೇ ಬರ್ತಾ ಇದ್ದಾವೆ. ವಿಲ್ ಬಿ ದಿಂದ ಶುರು ಆಗಿದೆ. ಸೊ ಸ್ಮೋಕಿಂಗ್ ಈಸ್ ಪ್ರೊಹಿಬಿಟೆಡ್ ಅಂತ ಬಂತು, ಫಂಕ್ಷನ್ ವಿಲ್ ಬಿ ಇನಾಗರೇಟೆಡ್ ಅಂತ ಬಂತು. ಇಲ್ಲಿ ಆರ್ ಅಂತ ಇದೆ ಹೆಲ್ಪಿಂಗ್ ವರ್ಬ್. ಏನ್ ಆನ್ಸರ್ ಆಗುತ್ತೆ ನೋಡೋಣ. ಏನೋ ಒಂದು ನೋಡಿದಾಗ ನಿಮಗೆ ಅನಿಸ್ಬೇಕು, ಏನೋ ಒಂದು ಈ ವೈರಸ್ ಕಂಟ್ರೋಲ್ ಮಾಡೋದನ್ನ, ಸ್ಪ್ರೆಡ್ ಮಾಡೋದನ್ನ, ಅದಕ್ಕೆ ಕಂಟ್ರೋಲ್ ಆಗ್ಲಿಕ್ಕೆ ಏನೋ ಆಕ್ಷನ್ ತಗೊಳ್ಳೋದು ಅಂತ ಒಂದು ಮೀನಿಂಗ್ ಬರ್ತಾ ಇದೆ ಅಂತ ಅನ್ಸುತ್ತೆ ನನಗೆ. ನೋಡಿ, ಆರಾಮಾಗಿ ಮಾಡಿ. 1 ನಿಮಿಷ ಟೈಮು. ಬೇರೆಯವ್ರ ಆನ್ಸರ್ ಫಾಸ್ಟ್ ಬರ್ತಾ ಇಲ್ಲ ನನಗೆ. ಯಾಕೆ? ರಾಧಾ ಅವರು ನೀವೆಲ್ಲ ಫಾಸ್ಟ್ ಮಾಡೋರು. ರಾಧಾ ಆಗಲಿ, ಕವಿತಾ ಆಗಲಿ, ಕವಿತಾ ಮೋಸ್ಟ್ಲಿ ಡ್ಯೂಟಿನೇ ಇರ್ಬೋದು ನಿನ್ನೆ, ಹಂಗೆ ಪಾಪ ಅವರು. ನೈನಾ ಅವ್ರ ಆನ್ಸರ್ ಫಾಸ್ಟ್ ಬರ್ತಾ ಇದೆ. ನೈನಾ, ವಿಶ್ವನಾಥ್, ನಮ್ಮ ಆಚಾರ್ಯ ಸ್ವಾಮಿ ಅವರು ಬಂದಿಲ್ವಾ ಇವತ್ತು? ಲೋಹಿತ್ ಕುಮಾರ್ ಈಸ್ ಗಿವಿಂಗ್ ಫಾಸ್ಟ್ ಆನ್ಸರ್ಸ್. ಲೋಹಿತ್ ಒಂಚೂರು ವರ್ಕ್ ಮಾಡ್ಬೇಕು ನೋಡಿಪ್ಪ ನೀವು, ಮತ್ತೇನಿಲ್ಲ. ಕಾಲ್ ಮಿ ಅದರ್ವೈಸ್ ಆಫ್ಟರ್ವರ್ಡ್ಸ್ ಐ ವಿಲ್ ಟಾಕ್ ಟು ಯು. Strict actions are taken to control the spread of coronavirus. Okay, no problem. ಕೊರೋನಾ ಶಬ್ದ ಇಲ್ಲ ಅಲ್ಲೇ. ವೈರಸ್ ಅಂದ್ಕೊಳ್ಳೆ ನಮ್ಮ ಕೊರೋನಾ ಅಲ್ಲ, ಮತ್ತೇನು ಬೇರೆ ಯಾವುದೂ ಇಲ್ಲ ಈಗ. ನೋ ಪ್ರಾಬ್ಲಮ್, ಕರೆಕ್ಟ್ ಇದೆ. ಸ್ಟ್ರಿಕ್ಟ್ ಆಕ್ಷನ್ಸ್ ಆರ್ ಟೇಕನ್. ಈ ಆನ್ಸರ್ಸ್ ಎಲ್ಲ ಮುಗಿದ್ಮೇಲೆ 1 ನಿಮಿಷ ಇದ್ರ ಮೇಲೆ ಚರ್ಚೆ ಮಾಡ್ತೀನಿ. ಓಕೆ, ಐ ಆಮ್ ಕಮಿಂಗ್ ಆನ್ ದ ಸ್ಕ್ರೀನ್ ಮೈ ಡಿಯರ್ ಫ್ರೆಂಡ್ಸ್. ಸೊ 1 ನಿಮಿಷ ನೋಡಿ. ಕರೆಕ್ಟ್, ಯುವರ್ ಆನ್ಸರ್ ಇಸ್ ಕರೆಕ್ಟ್. ಪ್ಲೀಸ್ ಹ್ಯಾವ್ ಅ ಲುಕ್ ಅಟ್ ಹಿಯರ್. ಸ್ಟ್ರಿಕ್ಟ್ ಆಕ್ಷನ್ಸ್ ಆರ್ ಟೇಕನ್ ಟು ಕಂಟ್ರೋಲ್ ದ ಸ್ಪ್ರೆಡ್ ಆಫ್ ವೈರಸ್. ನೋಡಿ, ಇಲ್ಲಿ ಏನ್ ಬಂದಿದೆ ಅಂದ್ರೆ ಆರ್ ಬಂದಿದೆ. ಯಾಕೆ? ಸ್ಟ್ರಿಕ್ಟ್ ಆಕ್ಷನ್ಸ್ ಅಂತ ಹೇಳಿದೆಯಲ್ಲ, ಸೊ ಇಟ್ ಈಸ್ ಪ್ಲೂರಲ್. ಪ್ಲೂರಲ್ ಇದ್ದಿದ್ದಕ್ಕೆ ವಿ ಆರ್ ಯೂಸಿಂಗ್ ಏನು, ಆರ್ ಅಂತ ಬಳಸ್ತಾ ಇದ್ದೇವೆ. ರೈಟ್. ಒಂದ್ ವೇಳೆ ಸ್ಟ್ರಿಕ್ಟ್ ಆಕ್ಷನ್ ಅಷ್ಟೇ ಇತ್ತು ಅಂತಂದ್ರೆ ಅಲ್ಲೇ ಏನ್ ಬರ್ತಿತ್ತು, ಈಸ್ ಬರ್ತಿತ್ತು. ಸೊ ಸ್ಟ್ರಿಕ್ಟ್ ಆಕ್ಷನ್ ಈಸ್ ಟೇಕನ್, ಆರ್ ಟೇಕನ್. ಇದರ ಕನ್ನಡ ಅರ್ಥ ಏನಾಗುತ್ತೆಪ್ಪ ಅಂದ್ರೆ, ನಾರ್ಮಲಿ ಹೇಳ್ತೇನೆ, ಗ್ರಾಮ್ಯಾಟಿಕಲಿ ಏನಾಗುತ್ತೆ ಅಂತಂದ್ರೆ ತೆಗೆದುಕೊಳ್ಳಲಾಗುವುದು ಅಂತ ಆಗುತ್ತೆ. ತೆಗೆದುಕೊಳ್ಳಲಾಗುವುದು ಏನು?
ಈ ವೈರಸ್ನ ಹರಡುವಿಕೆಯನ್ನ ತಡೆಯಲಿಕ್ಕೆ ಕಠಿಣ ಕ್ರಮಗಳನ್ನ ತೆಗೆದುಕೊಳ್ಳಲಾಗುವುದು ಅಂತ ಅರ್ಥ. ಒಂದು ವೇಳೆ ನೀವು ಆರ್ ಅನ್ನೋದು ಒಂದ್ ವೇಳೆ ಸೆಂಟೆನ್ಸ್ ಹಿಂಗಿತ್ತು ಅಂತ ಅನ್ಕೊಳ್ಳಿ, ನೀವಲ್ಲಿ ಆರ್ ಈಸ್ ಏನಾದ್ರು ಕನ್ಫ್ಯೂಷನ್ ಇತ್ತಂದ್ರೆ ನೀವು ವಿಲ್ ಬಿ ಬರೆದ್ರು ತಪ್ಪಿಲ್ಲ, ಸೇಮ್ ಆಗುತ್ತೆ. ಯಾಕಂದ್ರೆ ಈ ವಿಲ್ ಬಿ ಏನಪ್ಪಾ ಅಂದ್ರೆ ಸಿಂಗ್ಯುಲರ್ಗೂ ಬರುತ್ತೆ ಪ್ಲೂರಲ್ಗೂ ಬರುತ್ತೆ. ಸ್ಟ್ರಿಕ್ಟ್ ಆಕ್ಷನ್ಸ್ ವಿಲ್ ಬಿ ಟೇಕನ್ ಟು ಕಂಟ್ರೋಲ್ ದ ಸ್ಪ್ರೆಡ್ ಆಫ್ ವೈರಸ್. ದಿಸ್ ಇಸ್ ಸಿಂಪಲ್ ಮಂತ್ರ ಫಾರ್ ಭಾಷಾಂತರ. ವಿಲ್ ಬಿ ಏನಪ್ಪಾ ಅಂದ್ರೆ ಇಬ್ಬರಿಗೂ ಅಪ್ಲೈ ಆಗುತ್ತೆ, ನೆನ್ಪಿಟ್ಕೊಂಡ್ಬಿಡಿ. ಅಂದ್ರೆ ಮಾಡಲಾಗುವುದು ಅಂತ ಇದ್ದಾಗ, ಕೆಲಸವನ್ನ ಶುರು ಮಾಡಲಾಗುವುದು ಅಂತ ಇದ್ದಾಗ. ಇಲ್ಲಿ ನೋಡಿ ಇದ್ರದ್ದು ನೆಕ್ಸ್ಟ್ ಆಕ್ಷನ್ ಏನ್ ಬರುತ್ತೆಪ್ಪ ಅಂದ್ರೆ ನಾವು ತೆಗೆದುಕೊಳ್ಳಲಾಗುತ್ತಿದೆ ಅಂತ ಬಂದ್ರೆ ಸ್ಟ್ರಿಕ್ಟ್ ಆಕ್ಷನ್ಸ್ ಆರ್ ಬೀಯಿಂಗ್ ಟೇಕನ್ ಅಂತ ಬರುತ್ತೆ. ಸಿಂಪಲ್, ಹಿಂದೆ ಎಲ್ಲ ಸೇಮ್ ಇರ್ತದೆ. ಸ್ಟ್ರಿಕ್ಟ್ ಆಕ್ಷನ್ಸ್ ಆರ್ ಬೀಯಿಂಗ್ ಟೇಕನ್ ಅಂದ್ರೆ ತೆಗೆದುಕೊಳ್ಳಲಾಗುತ್ತಿದೆ ಅಂತ ಬಂತು. ಇನ್ನೊಂದು ತೆಗೆದುಕೊಳ್ಳಲಾಗಿದೆ ಅಂತ ಬಂದಿತ್ತಪ್ಪ ಅಂತಂದ್ರೆ ಏನ್ ಬರ್ತದೆ ಅವಾಗ? ಸಾರಿ, ಹ್ಯಾವ್ ಬಿನ್. ಆಗಲೇ ಹ್ಯಾಸ್ ಬಿನ್ ಬಂದ್ರಲ್ಲ ನೋಡಿ. ಯಾಕೆ ಹ್ಯಾವ್ ಬಿನ್ ಯಾಕೆ ಬಂತಪ್ಪ ಅಂದ್ರೆ ಇಲ್ಲಿ ಆಕ್ಷನ್ಸ್ ಅಂತ ಇದೆಯಲ್ಲ, ದಟ್ಸ್ ವೈ ಇಟ್ ಈಸ್ ಪ್ಲೂರಲ್. ಸ್ಟ್ರಿಕ್ಟ್ ಆಕ್ಷನ್ಸ್ ಹ್ಯಾವ್ ಬಿನ್ ಅಂದ್ರೆ ತೆಗೆದುಕೊಳ್ಳಲಾಗಿದೆ ಅಂತ ಬಾಯ್ತು. ಒಂದು ನೆಕ್ಸ್ಟ್ ತೆಗೆದುಕೊಳ್ಳಲಾಯಿತು ಅಂತ ಬಂದ್ರೆ ಏನಾಗುತ್ತೆ? ಸ್ಟ್ರಿಕ್ಟ್ ಆಕ್ಷನ್ಸ್ ವೇರ್. ಆಗಲೇ ವಾಸ್ ಬಂದಿತ್ತಲ್ಲ, ಸೊ ಸ್ಟ್ರಿಕ್ಟ್ ಆಕ್ಷನ್ಸ್ ವರ್ ಟೇಕನ್ ಟು ಕಂಟ್ರೋಲ್ ದ ಸ್ಪ್ರೆಡ್ ಆಫ್ ವೈರಸ್. ಇನ್ನು ಉಳುಕಿದ್ದೇನದಲ್ಲ, ಸಿಂಗ್ಯುಲರ್ ಇರ್ಲಿ ಪ್ಲೂರಲ್ ಇರ್ಲಿ, ಅವೆಲ್ಲ ಕ್ಯಾನ್ ಬಿ ಅಂತ ಆಗತ್ತೆ, ಮಸ್ಟ್ ಬಿ ಅಂತ ಆಗತ್ತೆ, ಮೇ ಬಿ ಅಂತಾನೆ ಆಗತ್ತೆ. ವೆರಿ ವೆರಿ ಸಿಂಪಲ್. ಕನ್ನಡದ ಅರ್ಥ ಮಾಡಿಕೊಂಡು ಇಂಗ್ಲಿಷ್ ನಲ್ಲಿ ಒಂದು ಚಾರ್ಟ್ ಹಾಕೊಂಡ್ಬಿಡ್ಬೇಕು. ಇದೇನು? ತೆಗೆದುಕೊಳ್ಳಲಾಗುವುದು, ವಿಲ್ ಬಿ ಆರ್. ಎರಡನೇದ್ದೇನು? ತೆಗೆದುಕೊಳ್ಳಲಾಗುತ್ತಿದೆ, ಈಸ್ ಬೀಯಿಂಗ್. ಮೂರನೇದ್ದೇನು? ತೆಗೆದುಕೊಳ್ಳಲಾಗಿದೆ. ನಾಲ್ಕನೇದ್ದು ತೆಗೆದುಕೊಳ್ಳಲಾಯಿತು, ತೆಗೆದುಕೊಳ್ಳಲು ಆಗುತ್ತದೆ, ತೆಗೆದುಕೊಳ್ಳಲೇಬೇಕು, ಮಸ್ಟ್, ತೆಗೆದುಕೊಳ್ಳಬಹುದು, ಮೇ ಬಿ. ಕ್ಲಿಯರ್ ಮೈ ಡಿಯರ್ ಫ್ರೆಂಡ್ಸ್?